ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶನಿವಾರ ಅಶ್ವತ್ಥ ಮಾರುತಿ ಪೂಜೆಯ ಬಗ್ಗೆ ಏನೆಂದು ತಿಳಿದುಕೊಳ್ಳೋಣ. ನಾವೀಗ ಶನಿ ದೋಷ ನಿವಾರಣೆ ಮತ್ತು ಹನುಮಂತನ ಅನುಗ್ರಹಕ್ಕಾಗಿ ಭಕ್ತಿಯಿಂದ ಪೂಜೆ ಮಾಡೋಣ. ನಾವಿಂದು ಓಂ ಶ್ರೀ ಗಣೇಶಾಯ ನಮಃ ಎಂದು ಸ್ಟಾರ್ಟ್ ಮಾಡ್ತಾ ಓಂ ಶ್ರೀ ಹನುಮತೆ ನಮಃ, ಓಂ ಶ್ರೀ ಶನಿಶ್ಚರಾಯ ನಮಃ. ಪವಿತ್ರವಾದ ಶ್ರಾವಣ ಮಾಸದ ಶನಿವಾರವನ್ನು ಭಕ್ತಿಯಿಂದ ಆಚರಿಸುವುದು ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ವಿಶೇಷ ಮಹತ್ವ ಹೊಂದಿದೆ. ಶನಿವಾರದಂದು ಶನಿದೇವರನ್ನು ಸ್ಮರಿಸುವುದರ ಜೊತೆಗೆ ಶ್ರೀ ಆಂಜನೇಯ ಸ್ವಾಮಿಯನ್ನು ಆರಾಧಿಸುವ ಸಂಪ್ರದಾಯವು ಅನೇಕ ಕಡೆಗಳಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಅಶ್ವತ್ಥ ಮರವನ್ನು ಪವಿತ್ರವೆಂದು ಗೌರವಿಸಿ ಪೂಜಿಸುವ ಸಂಪ್ರದಾಯವೂ ಇದೆ. ಇಂದು ನಾವು ಶ್ರಾವಣ ಶನಿವಾರ ಅಶ್ವತ್ಥ ಮಾರುತಿ ಪೂಜೆಯನ್ನು ಮನೆಯಲ್ಲಿ ಅಥವಾ ದೇವಾಲಯದ ಸಂಪ್ರದಾಯಕ್ಕೆ ಅನುಗುಣವಾಗಿ ಹೇಗೆ ಭಕ್ತಿಯಿಂದ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಪೂಜೆಯನ್ನು ಮಾಡುವಾಗ ಸ್ಥಳೀಯ ದೇವಾಲಯದ ಸಂಪ್ರದಾಯ ಮತ್ತು ಮನೆಯ ಆಚರಣೆಗಳಿಗೆ ಗೌರವ ನೀಡುವುದು ಉತ್ತಮವಾಗಿರುತ್ತದೆ. ಅಶ್ವತ್ಥ ಮಾರುತಿ ಎಂದರೇನು? ಅಶ್ವತ್ಥ ಮರವನ್ನು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಬಹಳ ಪವಿತ್ರವಾದ ಮರವೆಂದು ಗೌರವಿಸಲಾಗುತ್ತದೆ. ಅಶ್ವತ್ಥ ಮರದ ಬಳಿ ಹನುಮಂತನ ಆರಾಧನೆ ಮಾಡುವ ಸಂಪ್ರದಾಯವು ಕೆಲವು ಪ್ರದೇಶಗಳಲ್ಲಿ ಇದೆ. ಆದ್ದರಿಂದ ಅಶ್ವತ್ಥ ಮರದ ಸಮೀಪ ಮಾರುತಿ ಸ್ವಾಮಿಯನ್ನು ಸ್ಮರಿಸಿ ಪೂಜೆ ಮಾಡುವುದನ್ನು ಭಕ್ತರು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಈ ಪೂಜೆಯ ಸಂದರ್ಭದಲ್ಲಿ ಶ್ರೀರಾಮನ ಪರಮ ಭಕ್ತನಾದ ಹನುಮಂತನನ್ನು ಸ್ಮರಿಸಿ ಧೈರ್ಯ, ಭಕ್ತಿ ಮತ್ತು ಸಕಾರಾತ್ಮಕ ಗೌರವವನ್ನು ಕೋರಲಾಗುತ್ತದೆ. ಪೂಜೆಯ ಸಿದ್ಧತೆ: ಶ್ರಾವಣ ಶನಿವಾರ ಬೆಳಿಗ್ಗೆ ಅಥವಾ ನಿಮ್ಮ ಕುಟುಂಬದ ಆಚರಣೆಯಂತೆ ಸೂಕ್ತ ಸಮಯದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಸಾಧ್ಯವಾದರೆ ಹನುಮಂತನ ಚಿತ್ರ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬಹುದು. ಅಶ್ವತ್ಥ ಮರದ ಬಳಿ ಪೂಜೆ ಮಾಡುವುದಾದರೆ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟು ಮರಕ್ಕೆ ಯಾವುದೇ ಹಾನಿಯಾಗದಂತೆ ಪೂಜೆ ಮಾಡಬೇಕು. ಪೂಜಾ ಸಾಮಗ್ರಿಗಳು: ಪೂಜೆಗೆ ಸಾಧ್ಯವಾದಷ್ಟು ಸರಳವಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು, ಹಣ್ಣು, ದೀಪ, ಧೂಪ ಮತ್ತು ನೈವೇದ್ಯಗಳಾಗಿರುತ್ತವೆ. ಹನುಮಂತನಿಗೆ ವಿಳೆದೆಲೆ, ಹೂವು ಅಥವಾ ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾದ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಬಹುದು. ಎಲ್ಲ ಸಾಮಗ್ರಿಗಳು ಸಿದ್ಧವಾಗಿಟ್ಟುಕೊಂಡು ಎಲ್ಲ ಸಾಮಗ್ರಿಗಳು ಸಿಗದಿದ್ದರೆ ಚಿಂತಿಸಬಾರದು. ಭಕ್ತಿಯಿಂದ ಮಾಡಿದ ಪೂಜೆಯೇ ಮುಖ್ಯವಾಗಿರುತ್ತದೆ. ಮೊದಲಿಗೆ ಗಣಪತಿಯ ಸ್ಮರಣೆ ಮಾಡಿಕೊಳ್ಳಬೇಕು. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಸ್ಮರಿಸುತ್ತಾ ಓಂ ಗಂ ಗಣಪತಿಯೇ ನಮಃ ಎಂದು ಸ್ಮರಿಸುತ್ತಾ 3 ಬಾರಿ ಭಕ್ತಿಯಿಂದ ಜಪಿಸಿ ನಮ್ಮ ಪೂಜೆಯಲ್ಲಿ ಯಾವುದೇ ಅಡಚಣೆಗಳು ಉಂಟಾಗದಂತೆ ಗಣಪತಿಯಲ್ಲಿ ಪ್ರಾರ್ಥಿಸೋಣ. ಅಶ್ವತ್ಥ ಮರಕ್ಕೆ ನಮಸ್ಕರಿಸುತ್ತಾ ಹೀಗೆ ಅಶ್ವತ್ಥ ಮರವನ್ನು ಭಕ್ತಿಯಿಂದ ಸ್ಮರಿಸಿ ಕೈ ಜೋಡಿಸಿ ಹೀಗೆ ಪ್ರಾರ್ಥಿಸಿಕೊಳ್ಳಬೇಕು. ಪವಿತ್ರ ಅಶ್ವತ್ಥ ವೃಕ್ಷವೇ, ನಿನ್ನನ್ನು ಗೌರವದಿಂದ ನಮಸ್ಕರಿಸುತ್ತೇನೆ. ನಮ್ಮ ಕುಟುಂಬಕ್ಕೆ ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ದೊರಕಲಿ. ಶ್ರೀರಾಮ ಭಕ್ತ ಹನುಮಂತನ ಕೃಪೆ ನಮ್ಮ ಮೇಲೆ ಇರಲಿ. ಅಶ್ವತ್ಥ ಮರಕ್ಕೆ ನೀರು ಅರ್ಪಿಸುವುದು ನಿಮ್ಮ ಸ್ಥಳೀಯ ಅಥವಾ ಕುಟುಂಬದ ಸಂಪ್ರದಾಯದಲ್ಲಿದ್ದರೆ ಮಾತ್ರ ಮಾಡಬಹುದು. ಮರಕ್ಕೆ ಹಾನಿಯಾಗುವ ರೀತಿಯಲ್ಲಿ ಯಾವುದೇ ರೀತಿ ಮಾಡಬಾರದು. ಈಗ ಶ್ರೀ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಆಧರಿಸೋಣ. ಹನುಮಂತನ ಚಿತ್ರ ಅಥವಾ ವಿಗ್ರಹಕ್ಕೆ ಗಂಧ, ಕುಂಕುಮ, ಅರಿಶಿಣವನ್ನು ಇಟ್ಟು ಹೂವನ್ನು ಅರ್ಪಿಸಿ ದೀಪ ಬೆಳಗಿಸಿ ನಂತರ ಓಂ ಶ್ರೀ ಹನುಮತೆ ನಮಃ ಎಂದು ಜಪಿಸಿ
ಎಲ್ಲರೂ ನನ್ನೊಂದಿಗೆ ಭಕ್ತಿಯಿಂದ ಜಪಿಸೋಣ. ಓಂ ಹನುಮತೇ ನಮಃ, ಓಂ ಹನುಮತೇ ನಮಃ, ಓಂ ಹನುಮತೇ ನಮಃ ಎಂದು ಹೇಳುತ್ತಾ ಸಾಧ್ಯವಾದರೆ ಈ ಮಂತ್ರವನ್ನು 11 ಬಾರಿ, 21 ಬಾರಿ ಅಥವಾ 108 ಬಾರಿ ಜಪಿಸುವುದು ಉತ್ತಮವಾಗಿರುತ್ತದೆ. ಮಂತ್ರ ಜಪಿಸುವಾಗ ಶ್ರೀರಾಮನನ್ನು ಸ್ಮರಿಸಬೇಕು. ಏಕೆಂದರೆ ಹನುಮಂತನ ಭಕ್ತಿಯ ಮೂಲವೇ ಶ್ರೀರಾಮನ ಮೇಲಿನ ಅಚಲ ಭಕ್ತಿಯಾಗಿರುತ್ತದೆ. ಕೈ ಜೋಡಿಸಿ ಹೀಗೆ ಪ್ರಾರ್ಥಿಸೋಣ. ಹೇ ಶ್ರೀ ಆಂಜನೇಯ ಸ್ವಾಮಿಯೇ, ನಮಗೆ ಧೈರ್ಯವನ್ನು ನೀಡಿ ನಮ್ಮ ಮನಸ್ಸಿನಿಂದ ಭಯವನ್ನು ದೂರ ಮಾಡಿ ಕೆಟ್ಟ ಆಲೋಚನೆಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಆಶೀರ್ವದಿಸಿ ನಾವು ಸದಾ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಕರುಣಯಿಸಿ ಶ್ರೀರಾಮನ ಭಕ್ತಿಯು ನಮ್ಮ ಹೃದಯದಲ್ಲಿ ಸದಾ ನೆಲೆಸಲಿ ಎಂದು ಹೇಳುತ್ತಾ ಜೈ ಶ್ರೀರಾಮ್ ಜೈ ಹನುಮಾನ್ ಎಂದು ಹೇಳುತ್ತಾ ಶನಿವಾರವಾದ್ದರಿಂದ ಶನಿದೇವರನ್ನು ಭಕ್ತಿಯಿಂದ ಸ್ಮರಿಸಬೇಕು. ಓಂ ಶಂ ಶನೈಶ್ಚರಾಯ ನಮಃ ಎಂದು ಜಪಿಸಿ ಶನಿದೇವರನ್ನು ಭಯದಿಂದಲ್ಲದೆ ಭಕ್ತಿ ಮತ್ತು ಸತ್ಯ ಧರ್ಮದ ಮನೋಭಾವದಿಂದ ಸ್ಮರಿಸುವುದು ಮುಖ್ಯವಾಗಿರುತ್ತದೆ. ನಮ್ಮ ಜೀವನದಲ್ಲಿ ತಪ್ಪುಗಳಿದ್ದರೆ ಅವುಗಳನ್ನು ಸರಿಪಡಿಸಿ ಸತ್ಯ ಮತ್ತು ಶಿಸ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಅಶ್ವತ್ಥಮಾರುತಿಯ ಪ್ರದಕ್ಷಿಣೆ ಹೇಗೆ ಮಾಡಬೇಕೆಂದರೆ, ನಿಮ್ಮ ಸ್ಥಳೀಯ ದೇವಸ್ಥಾನ ಅಥವಾ ಕುಟುಂಬದ ಸಂಪ್ರದಾಯದಲ್ಲಿ ಅಶ್ವತ್ಥಮರಕ್ಕೆ ಪ್ರದಕ್ಷಿಣೆ ಮಾಡುವ ಪದ್ಧತಿ ಇದ್ದರೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಬಹುದು. ಪ್ರದಕ್ಷಿಣೆ ಮಾಡುವಾಗ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಜಪಿಸುವುದು ಮುಖ್ಯವಾಗಿರುತ್ತದೆ. ಅಥವಾ ಓಂ ಶ್ರೀ ಹನುಮತೇ ನಮಃ ಎಂದು ಸ್ಮರಿಸಬಹುದು. ಪ್ರದಕ್ಷಿಣೆಯ ಸಂಖ್ಯೆಗೆ ಪ್ರದೇಶಾನುಸಾರ ಮತ್ತು ಕುಟುಂಬಾನುಸಾರ ವ್ಯತ್ಯಾಸವಿರಬಹುದು. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯವನ್ನು ಅನುಸರಿಸಬಹುದು. ಸಾಧ್ಯವಾದರೆ ಈ ದಿನ ಹನುಮಾನ್ ಚಾಲೀಸ್ ಅಥವಾ ಹನುಮಂತನ ಸ್ತೋತ್ರವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಭಕ್ತಿಯಿಂದ ಜಪಿಸುವುದರೆ ಸಾಕಾಗಿರುತ್ತದೆ. ಹನುಮಂತನ ಆರಾಧನೆಯಲ್ಲಿ ಭಕ್ತಿಯೇ ಅತ್ಯಂತ ಮುಖ್ಯವಾಗಿರುತ್ತದೆ. ದೇವರಿಗೆ ನೈವೇದ್ಯವಾಗಿ ಹನುಮಂತನಿಗೆ ನೈವೇದ್ಯ ಅರ್ಪಿಸೋಣ. ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಹಣ್ಣು ಅಥವಾ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಬಹುದು. ನೈವೇದ್ಯ ಅರ್ಪಿಸುವಾಗ ಹೇ ಆಂಜನೇಯ ಸ್ವಾಮಿಯೇ, ನಮ್ಮ ಭಕ್ತಿಯನ್ನು ಅರ್ಪಿಸುವ ಈ ನೈವೇದ್ಯವನ್ನು ಸ್ವೀಕರಿಸು. ನಮ್ಮ ಕುಟುಂಬದ ಮೇಲೆ ನಿಮ್ಮ ಕೃಪೆಯನ್ನು ಸದಾ ಇರಿಸು ಎಂದು ಪ್ರಾರ್ಥಿಸುತ್ತಾ ಶ್ರಾವಣ ಶನಿವಾರದ ವಿಶೇಷ ಪ್ರಾರ್ಥನೆ ಮಾಡೋಣ. ಎಲ್ಲರೂ ನನ್ನೊಂದಿಗೆ ಕೈ ಜೋಡಿಸಿ ಹೇಳಿ. ಹೇ ಶ್ರೀ ಹನುಮಂತ ದೇವರೇ, ನಮ್ಮ ಮನಸ್ಸಿಗೆ ಧೈರ್ಯ ನೀಡಿ ನಮ್ಮ ಕುಟುಂಬವನ್ನು ಸದಾ ಕಾಪಾಡಿ ನಮ್ಮ ಜೀವನದಲ್ಲಿ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ತೋರಿಸಿ ನಮ್ಮ ಮಕ್ಕಳಿಗೆ ಉತ್ತಮ ಬುದ್ಧಿ ಮತ್ತು ವಿದ್ಯೆಯನ್ನು ನೀಡಿ ನಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಿ ಶನಿದೇವರ ಅನುಗ್ರಹವು ನಮ್ಮ ಮೇಲೆ ಇರಲಿ. ಶ್ರೀರಾಮನ ಭಕ್ತಿ ಮತ್ತು ಹೃದಯದಲ್ಲಿ ಸದಾ ಇರಲಿ ಎಂದು ಹೇಳುತ್ತಾ ದೇವರಿಗೆ ಆರತಿ ಮಾಡುತ್ತಾ ಈಗ ಮಾರುತಿಯವರಿಗೆ ಆರತಿ ಮಾಡೋಣ. ದೀಪವನ್ನು ಭಕ್ತಿಯಿಂದ ಬೆಳಗಿಸಿ ಆರತಿ ಮಾಡಿ ಆರತಿಯ ಸಮಯದಲ್ಲಿ ಜೈ ಹನುಮಾನ್ ಜೈ ಆಂಜನೇಯ ಸ್ವಾಮಿ ಎಂದು ಭಕ್ತಿಯಿಂದ ಸ್ಮರಿಸುತ್ತಾ ಶ್ರಾವಣ ಶನಿವಾರ ಅಶ್ವತ್ಥಮಾರುತಿಯ ಪೂಜೆ ಮಾಡುವಾಗ ಪೂಜಾ ವಿಧಿಷ್ಟವೇ ಅಲ್ಲ, ಹನುಮಂತನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಭಕ್ತಿ, ಧೈರ್ಯ, ವಿನಯ, ಸೇವೆ ಮತ್ತು ಸತ್ಯನಿಷ್ಠೆ ಇವು ಹನುಮಂತನ ಜೀವನದಿಂದ ನಾವು ಕಲಿಯಬಹುದಾದ ಮಹತ್ವದ ಗುಣಗಳಾಗಿರುತ್ತವೆ. ಯಾರಿಗಾದರೂ ಸಹಾಯ ಮಾಡುವಾಗ, ಸತ್ಯವನ್ನು ಮಾತನಾಡುವಾಗ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಾಗ ಅದೇ ನಿಜವಾದ ದೇವರ ಆರಾಧನೆಯಾಗಿರುತ್ತದೆ. ಹೇ ಶ್ರೀ ಆಂಜನೇಯ ಸ್ವಾಮಿಯೇ, ನಮ್ಮ ಮನೆಗೆ ಶಾಂತಿ ನೀಡಿ ನಮ್ಮ ಕುಟುಂಬವನ್ನು ಕಾಪಾಡಿ ಎಂದು ನಮ್ಮ ಮನಸ್ಸಿನ ಭಯ ಮತ್ತು ದುಃಖವನ್ನು ದೂರ ಮಾಡಿ ನಮಗೆ ಧೈರ್ಯ, ಬುದ್ಧಿ, ಉತ್ತಮ ಆರೋಗ್ಯ ಕರುಣಿಸು.
ಶ್ರೀರಾಮ ಭಕ್ತಿಯಲ್ಲಿ ನಮ್ಮ ಮನಸ್ಸನ್ನು ಸದಾ ನೆಲೆಸಿ ಶನಿದೇವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸನಾರ್ಥಕ ಧರ್ಮವನ್ನು ಶಿಸ್ತು ಹೆಚ್ಚಾಗಿಸಲಿ ಎಂದು ಹೇಳುತ್ತಾ ಓಂ ಶ್ರೀ ಹನುಮತೆ ನಮಃ, ಓಂ ಶನೇಶ್ವರಾಯ ನಮಃ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಹೇಳುತ್ತಾ ಈ ಶ್ರಾವಣ ಶನಿವಾರ ಅಶ್ವತ್ಥ ಮಾರುತಿ ಪೂಜೆಯನ್ನು ಭಕ್ತಿಯಿಂದ ಕೇಳಿ ಮತ್ತು ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಿಸಿ. ಆಂಜನೇಯ ಸ್ವಾಮಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಭಕ್ತಿಯುತ ಪೂಜಾ ವ್ರತ ಕಥೆ ಮತ್ತು ದೇವರ ಮಹಿಮೆಯನ್ನು ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಜೈ ಹನುಮಾನ್ ಎಂದು ಹೇಳುತ್ತಾ ಶುಭ ಶನಿವಾರ ಎಂದು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.